ಉಡುಪಿಯಲ್ಲಿ ನಿರಂತರ 48 ಗಂಟೆಗಳಿಂದ ಮಳೆಯಾಗ್ತಾ ಇತ್ತು. ಮಳೆರಾಯ ಪುರ್ಸೊತ್ತಿಲ್ಲದೆ ಸುರಿತಾ ಇರುವ ಪರಿಣಾಮ ಅಂಗನವಾಡಿಗೂ ಕೂಡ ಮಳೆ ನೀರು ನುಗ್ಗಿದೆ. ಇದರ ಪರಿಣಾಮ ಅಲ್ಲಿದ್ದಂತಹ ಜನ ಪರದಾಡಿದ್ದಾರೆ. ಉಡುಪಿಯ ಪರಿಸ್ಥಿತಿ ಮಳೆಯ ಕಾರಣಕ್ಕೆ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಕೃಷ್ಣನೂರಿನಲ್ಲಿ ಮುಂಗಾರು ಮಳೆ ಅಬ್ಬರ, ಮೈದುಂಬಿರೋ ಇಂದ್ರಾಣಿ ತೀರ್ಥ, ಸುತ್ತಮುತ್ತಲಿನ ಮನೆಗಳಿಗೆ ಜಲದಿಗ್ಬಂಧನ. ಹೌದು, ಕಡಲತಡಿ ಉಡುಪಿ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಮುಂಗಾರು ಆರ್ಭಟ ಮುಂದುವರೆದಿದೆ. 48 ಗಂಟೆ ಬಿಟ್ಟು ಬಿಡದೆ ಮಳೆಯಾಗಿದೆ. ಜಿಲ್ಲೆಯಲ್ಲಿ ಗುಡುಗು ಸಹಿತ ಗಾಳಿ ಮಳೆಗೆ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಇನ್ನು ಜಿಲ್ಲೆಯಲ್ಲಿ ಸರಾಸರಿ 119 ಮಿಲಿಮೀಟರ್ ಭರ್ಜರಿ ಮಳೆಯಾಗಿದ್ದು, ಇಂದ್ರಾಣಿ ತೀರ್ಥ ತುಂಬಿ ಹರಿದು ಕಲ್ಸಂಕ, ಮಥುರಾ ಛತ್ರ, ಬೈಲಕೆರೆ, ಮೂಡನಿಡಂಬೂರು ವ್ಯಾಪ್ತಿ ಸಂಪೂರ್ಣ ಜಲಾವೃತವಾಗಿದೆ. ಉಡುಪಿಯ ಮೂಡನಿಡಂಬೂರಿನ ಕೋಟಿ ಚೆನ್ನಯ್ಯ ಗರಡಿಗೆ ಮಳೆ ನೀರು ನುಗ್ಗಿದೆ. ಇಂದ್ರಾಣಿ ತೀರ್ಥ ಉಕ್ಕಿ ಹರಿದ ಪರಿಣಾಮ ದೇವಸ್ಥಾನ ಸುತ್ತಲಿನ 100 ಮನೆಗಳಿಗೆ ಜಲದಿಗ್ಬಂಧನವಾಗಿದೆ. ಬೈಂದೂರಿನಲ್ಲಿ ಗಾಳಿ ಸಹಿತ ಮಳೆಗೆ ತೊರೆಗಳೆಲ್ಲ ತುಂಬಿ ಅಂಗನವಾಡಿ ಕೇಂದ್ರಕ್ಕೆ ಮಳೆ ನೀರು ನುಗ್ಗಿದೆ. ಆಹಾರ ಸಾಮಗ್ರಿಗಳನ್ನು ಶೇಖರಿಸಿಡುವ ಕೋಣೆಗೆ ನೀರು ನುಗ್ಗಿದ್ದು, ಶಾಸಕ ಗುರುರಾಜ್ ಗಂಟಿಹೊಳೆ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಗೆ ಕಾರಣವಾದ ಬೈಂದೂರು ಪಟ್ಟಣ ಪಂಚಾಯತ್ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಬಂಕೇಶ್ವರ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ರಜೆ ನೀಡಲಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಕಳೆದ ರಾತ್ರಿ ಮತ್ತು ಮುಂಜಾನೆ ಬಿದ್ದಂತಹ ಗಾಳಿ ಮಳೆಯಿಂದ ಮೂಡನಿಡಂಬೂರು ಅನ್ನೋ ಒಂದು ವ್ಯಾಪ್ತಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಇಲ್ಲಿ ಸುಮಾರು 300ರಿಂದ 400 ಮನೆಗಳು ಇದೆ. ಮೂಡನಿಡಂಬೂರು, ಅಡ್ಕದ ಕಟ್ಟೆ, ಕಲ್ಸಂಕ, ಶನೀಶ್ವರ ದೇವಸ್ಥಾನ ಈ ಭಾಗಗಳಲ್ಲಿ ನಾವು ನೋಡ್ಬೋದು ಯಾವ ಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು. ಈ ಭಾಗದಲ್ಲಿ 300ರಿಂದ 400 ಮನೆಗಳಿದೆ. ಇದೊಂದು ಲೇಔಟ್ ಥರ ಮಾಡ್ಕೊಂಡಿದ್ದಾರೆ. ಅಂದರೆ ದೊಡ್ಡ ದೊಡ್ಡ ಟೆರೆಸ್ನ ಮನೆಗಳು, 2 ಫ್ಲೋರ್ನ ಮನೆಗಳು ಇರುವಂಥದ್ದು. ಆದರೆ ಇದು ಬಯಲು ಗದ್ದೆಯಲ್ಲಿ ಈ ಮನೆಗಳನ್ನೆಲ್ಲವನ್ನು ಲೇಔಟ್ಗಳನ್ನು ನಿರ್ಮಾಣ ಮಾಡಿರೋದ್ರಿಂದ ಈ ಭಾಗಕ್ಕೆ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಕಾರ್ಮಿಕರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿರುವಂಥದ್ದು. ಅಪಾರ್ಟ್ಮೆಂಟ್ಗಳ ನಿವಾಸಿಗಳು ಕೂಡ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಆಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗೆಯೇ ಮಳೆ ಮುಂದುವರೆದ್ರೆ ಇನ್ನು 2 ದಿನ ನೆರೆ ನೀರಿನ ಮಟ್ಟ ಇಳಿಯುವುದು ಕಷ್ಟ. ಆಳಸಮುದ್ರ ನಾಡದೋಣಿ ಮೀನುಗಾರಿಕೆಯನ್ನ ಸ್ಥಗಿತ ಮಾಡಲಾಗಿದೆ. ಪರಿಸ್ಥಿತಿಯನ್ನು ನೋಡಿಕೊಂಡು ಶಾಲೆಗಳಿಗೆ ರಜೆ ನೀಡಲಾಗುವುದು ಎಂದು ಉಡುಪಿ ಡಿಸಿ ಡಾಕ್ಟರ್ ವಿದ್ಯಾಕುಮಾರಿ ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕಾರ್ಮೋಡ ಆವರಿಸಿಕೊಂಡಿದ್ದು, ಇನ್ನೆರಡು ದಿನ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.